ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಸಿಂಪಲ್ಲಾಗಿ ನಮ್ಮನೇಲಿ ಯಾವ ಥರ ಮೊಸರನ್ನ ಮಾಡ್ತೀವಿ ಅಂತ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ 1 ಗ್ಲಾಸ್ ಅನ್ನನ ಫಸ್ಟೇ 1ಕ್ಕೆ 4 ಗ್ಲಾಸ್ ನೀರು ಹಾಕಿ, ಇವಾಗ 1 ಗ್ಲಾಸ್ಗೆ 2 ಗ್ಲಾಸ್, 1 ಗ್ಲಾಸ್ ಅಕ್ಕಿಗೆ ನಾವು 2 ಗ್ಲಾಸ್ ನೀರು ಹಾಕ್ತೀವಲ್ವ, ಇದಕ್ಕೆ ಇನ್ನೂ 2 ಗ್ಲಾಸ್ ಎಕ್ಸ್ಟ್ರಾ ಹಾಕಿ, ಅಂದರೆ 1 ಗ್ಲಾಸು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಫಸ್ಟು ಬೇಯಿಸಿಟ್ಕೋಬೇಕು. ಮೊಸರನ್ನ ಯಾವತ್ತೂ ಅಳತೆ ನೀರಲ್ಲಿ ಹಾಕಿದ್ರೆ ಮೊಸರನ್ನ ಚೆನ್ನಾಗಿ ಬರೋದಿಲ್ಲ. ಎಕ್ಸ್ಟ್ರಾ ನೀರು ಇರಬೇಕು. ಎಕ್ಸ್ಟ್ರಾ ನೀರಿದ್ರೇ ಮೊಸರು ಅನ್ನ ಎರಡು ಮಿಕ್ಸ್ ಆಗೋದಕ್ಕೆ ಸಾಧ್ಯ. ನೋಡಿ, ಇವಾಗ ನಾನು ಇದನ್ನು ಅನ್ನ ಮಾಡಿಟ್ಟಿದ್ದೀನಲ್ಲ, ಇದನ್ನು ಫಸ್ಟು ಓಪನ್ ಮಾಡಿಬಿಟ್ಟು ಈ ಥರ ಸೌಟಿಂದ, ಒಂದು ಸಾಂಬಾರು ಸೌಟಿಂದ ಈ ಥರ ಮೆತ್ತು ಮಾಡ್ಕೋಬೇಕು. ಅನ್ನನ ಫುಲ್ ಮ್ಯಾಶ್ ಆಗುತ್ತೆ. ಬಿಸಿಲೇ ಮಾಡಿಕೊಡ್ಬೇಕು. ಬಿಸಿ ಮಾಡಿಬಿಟ್ಟು ಒಂದು 5 ನಿಮಿಷ ತಣ್ಣಗಾಗಬಿಟ್ಟು ಇವಾಗ ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅರ್ಧ ಪ್ಯಾಕೆಟ್ ಮೊಸರು, 1 ಇಂಚು ಶುಂಠಿ. ನಾವು ಮೊದಲು ಒಗ್ಗರಣೆಗೆ ಹಾಕೋಕ್ಕೆ ಮುಂಚೆನೇ ನಾವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಇರಬೇಕು ಮೊಸರನ್ನ. ಇಲ್ಲಾಂದರೆ ನಾವು ಏನಾದರೂ ಉದುದ್ರಿ ಆಗಿದ್ದರೆ ಅನ್ನನೂ ಮೊಸರು ಸಟ್ಟೇ ಆಗೋದಿಲ್ಲ. ಅದಕ್ಕೆ ಕ್ಲೀನಾಗಿ ಅನ್ನ ಚೆನ್ನಾಗಿ ಬೇಯಿಸ್ಬೇಕು ಅನ್ನನ. ನೋಡಿ, ಅದನ್ನು ರೆಡಿ ಆಯಿತು. ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನುಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆವಾಗಲೇ ಕಲರ್ ಚೇಂಜ್ ಆದ್ರೇ ನಮಗೆ ತಿನ್ನಬೇಕಾದ್ರೆ ಟೇಸ್ಟ್ ಸಿಗೋದು. ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಣಮೆಣ್ಸಿನ್ಕಾಯಿ 1-2 ಮುರಿದು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕರಿಬೇವು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೋಬೇಕು, ಯಾಕೆಂದರೆ ಕರಿಬೇವು ಸೀದೋಗಬಾರ್ದು. ಅವಾಗ ಅದು ಫ್ಲೇವರ್ ಹೊರಟೋಗುತ್ತೆ. ನೋಡಿ, ಅಷ್ಟು ಒಗ್ಗರಣೆನ ಹಾಕಿ ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಎಷ್ಟು ಚೆನ್ನಾಗಿರ್ತದೆ. ಈ ಬೇಸಿಗೆ ಕಾಲಗಂತೂ ಮೊಸರನ್ನು ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ, ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಮೊಸರನ್ನ ರೆಡಿ. ನಮ್ಮ ಮನೇಲಿ ತುಂಬ ಈಸಿಯಿಂದ ನಾವು ಇದೇ ಥರ ಮಾಡೋದು. ಒಬ್ಬೊಬ್ಬರು ಮೊಸರನ್ನ ಮಾಡ್ತಾರೆ, ತಿನ್ನೋಕ್ಕೆ ಆಗೋದಿಲ್ಲ, ಅನ್ನನೇ ಬೆಂದಿರೋದಿಲ್ಲ. ನಾನು ಕೆಲಸ ಮಾಡೋ ಮನೆಯಲ್ಲೂ, ನಾನು ಅಲ್ಲಿ ಕೆಲಸ ಮಾಡ್ತೀವಲ್ಲ, ಅವರು ಅಷ್ಟೇ ಮೊಸರನ್ನ ಮಾಡ್ತಾರೆ, ಅದು ತಿನ್ನೋಕ್ಕೆ ಆಗೋದಿಲ್ಲ, ಅನ್ನನೇ ಬೇಯಿಸಿರೋದಿಲ್ಲ. ಅದಕ್ಕೆ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಬೇಕು ಮೊಸರನ್ನ ಅಂತ. ನೋಡಿ, ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ನ, ಸ್ವಲ್ಪ ಉಪ್ಪು ಹಾಕಿದ್ನ. ನೋಡಿ, ಇಷ್ಟೇ ಮೊಸರನ್ನ. ತುಂಬ ಈಸಿಯಿಂದ ಈ ಬೇಸಿಗೆಗಂತೂ ತುಂಬಾ ಚೆನ್ನಾಗಿರ್ತದೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಶೇರ್, ಕಮೆಂಟ್, ಲೈಕ್. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.